ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ಕೆಲವೊಂದು ಆಟೋ ಡ್ರೈವರ್ಗಳಿಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ ಬಗ್ಗೆ ಆಗಿರ್ಬೋದು, ಮಾತಾಡಿಲ್ಲ ಅಂದರೆ ತಿಂದಿದ್ದು ಊಟನೂ ಕರಗಲ್ಲ, ನಿದ್ದೆನೂ ಬರಲ್ಲ, ಜೀರ್ಣನೂ ಆಗಲ್ಲ. ಇವರಿಗೆ ಏನಾದ್ರು ಒಂದು ಮಾತಾಡ್ತಾನೆ ಇರ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಗಳ ಬಗ್ಗೆ. ಅಂಥದ್ದೇ ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಇವರಿಗೆ ಟಾಂಗ್ ಕೂಡ ಕೊಡೋಣ. ಎಲ್ಲಪ್ಪ ಟೂ ವೀಲರ್ ಓಡಿಸೋರು, ರ್ಯಾಪಿಡೋ, ಊಬರ್, ಓಲಾ, ಟೂ ವೀಲರು ಡ್ರೈವರು ಎಲ್ಲೋ ಕಾಣಿಸೋನು ಇಲ್ವಾ? ಬನ್ನಿ, ತಾಕತ್ತಿದ್ರೆ ಇವಾಗ ಓಡಿಸಿ, ಮಳೆ ಬರೋವಾಗ. ನೋಡ್ತಾ ಇದ್ದೀರಾ? ಓಡ್ಸಾಗಿ ಇವಾಗ ದಮ್ ಬೇಕು. ಮೀಟರ್ ಅಲ್ಲ, ಮೀಟರ್ ಆಟೋದಲ್ಲಿ ಇರುತ್ತೆ. ದಮ್ ಬೇಕು ಇವಾಗ ಓಡ್ಸೋಕ್ಕೆ. ಎಲ್ಲೋ ಕಾಣಿಸೋಲು ಇಲ್ವಾ ನೀವು? ನೋಡಿ, ನೋಡೋಣ ಸ್ನೇಹಿತರೆ, ಇದೇ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಬೇಕು. ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್. ಆದಷ್ಟು ಎಲ್ಲರೂ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಮೊನ್ನೆ ಏನು ಬೆಂಗಳೂರಲ್ಲಿ 3 ಡೇಸಿಂದ ಹೆವಿ ಮಳೆ ಬಂತಲ್ವಾ? ಇಂಥ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ ಸಂಜೆ ಆದಮೇಲೆ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಹೆವಿ ಮಳೆ, ಎಲ್ಲ ಕಡೆ ಮರಗಳು ಬಿದ್ದು, ಕಂಬ ಬಿದ್ದು, ಹೆವಿ ನೀರು ಹರಿತಾ ಇತ್ತು. ಇಂಥ ಟೈಮಲ್ಲಿ ಯಾವ ಬೈಕ್ ಟ್ಯಾಕ್ಸಿ ಎಲ್ಲ, ಯಾವ ಒಬ್ಬ ಪರ್ಸನಲ್ ವೆಹಿಕಲ್ಸ್ ಕೂಡ ಓಡಾಡೋಕ್ಕಾಗಿಲ್ಲ. ಅಷ್ಟು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಇನ್ ಕೇಸ್ ಆಟೋನು ಕೂಡ ಕೆಲವೊಂದು ಏರಿಯಲ್ಲಿ ಆಟೋಗಳೇ ಮುಳುಗೋಗಿದ್ದು ನೀರಲ್ಲಿ. ಅಷ್ಟು ಮಳೆ ಹೊಡೆದಿರೋದ್ರಿಂದ ಯಾರು ಡ್ಯೂಟಿ ಮಾಡೋಕ್ಕಾಗಿಲ್ಲ. ಇದನ್ನೇ ಒಂದು ಮಿಸ್ಅಡ್ವಾಂಟೇಜ್ ಆಗಿ ಮಾಡ್ಕೊಂಡಂಥ ಒಬ್ಬ ಆಟೋ ಡ್ರೈವರು, ಎಲ್ಲಿದ್ದೀರಪ್ಪ ಬೈಕ್ ಟ್ಯಾಕ್ಸಿ ರೈಡರ್ಸ್, ಬರ್ರಪ್ಪ ಇವಾಗ ಡ್ಯೂಟಿ ಮಾಡ್ರಪ್ಪ, ರೋಡಿಗೆ ಇಳಿರಪ್ಪ, ಎಲ್ಲಿ ಹೋಗ್ಬಿಟ್ರಪ್ಪ, ನಿಮ್ಮ ಕೈಲಿ ತಾಕತ್ತಿದೆಯಾ, ಮೀಟ್ರ್ ಇದೆಯಾ ಡ್ಯೂಟಿ ಮಾಡೋಕ್ಕಿಂತ ಟೈಮಲ್ಲಿ? ಮೀಟ್ರ್ ಬೇಕು, ಮೀಟ್ರು ಈ ಥರ ಟೈಮಲ್ಲಿ ಕೆಲಸ ಮಾಡೋಕ್ಕಿಂತವ ಸ್ವಲ್ಪ ಏನೋ ಕೆಟ್ಟಾಗಿ ಮಾತಾಡೋನೆ. ನಾವು ಒಂದೇ ಮಾತು ಹೇಳೋದು ಅವ್ರಿಗೆ, ಮೀಟ್ರ್ ಬೇಕಾ ಮೀಟ್ರ್ ಅಂತ ಹೇಳ್ತೀಯಲ್ಲ ಗುರು, ನಿನಗೆ ಮೀಟ್ರ್ ಇದ್ರೂ ನೀನು ಮೀಟ್ರ್ ಹಾಕೊಂಡು ಓಡಿಸಲ್ವಲ್ಲ ಗುರು. ಹಂಗಾರೆ ಫಸ್ಟ್ ಆಫ್ ಆಲು ಆ ಮೀಟ್ರ್ ಇರೋದೇ ವೇಸ್ಟ್ ಅಲ್ಲ ನಿನಗೆ, ಕಿತ್ತು ಬಿಸಾಡಂಗಾರೆ. ಎಲ್ಲಿ ಮೀಟ್ರ್ ಹಾಕೊಂಡು ಡ್ಯೂಟಿ ಮಾಡ್ತೀಯ ನೀನು? ಕರ್ದ ಕಡೆ ಯಾರು ಹೋಗ್ತೀಯಾ? ಮೀಟ್ರ್ ಹಾಕೊಂಡು ಓಡಿಸ್ತೀಯಾ? ಇಲ್ಲ, ಇಷ್ಟ ಬಂದಂಗೆ ಬಾಡಿಗೆ ಕೇಳ್ತೀಯ, ಮತ್ತು ಮೀಟ್ರ್ ಬಗ್ಗೆ ಮಾತಾಡ್ತೀಯ. ನಿನಗಿದೆಯಾ ಮೀಟ್ರ್ ಫಸ್ಟು? ಎಷ್ಟು ಆಟೋಗಳೆಲ್ಲ ಹೊಗೆ ಹಾಕೊಂಡು ಹೋದಂಥ ಮಳೆ ಟೈಮಲ್ಲಿ ಡ್ಯೂಟಿ ಮಾಡಿ ಅದ್ರ ಬಗ್ಗೆ ಧ್ವನಿ ಎತ್ತು ಮಾತಾಡು. ಎಷ್ಟು ಜನಕ್ಕೆ ಅನ್ಯಾಯ ಆಯಿತು ಅಂತ ಮಳೆ ಟೈಮಲ್ಲಿ. ಅದು ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿ ರೈಡರ್ಸೇ ಇಟ್ಕೊಂಡು ಕೆರಿತೀಯ. ನಿಮ್ಗೆ ಅದೇ ಒಂದು ಚಾನ್ಸ್. ಮಳೆ ಬಂದ್ಬಿಟ್ರೆ ದುಪ್ಪಟ್ಟು ಹಣ ವಸೂಲಿ ಮಾಡ್ಬೋದಲ್ಲ. ಮೀಟ್ರ್ ಹಾಕಂಗಿಲ್ಲ, ಏನಿಲ್ಲ. 100 ರೂಪಾಯಿಗೆ ಹೋಗೋದಕ್ಕೆ 500 ಕೊಡಿ. ಏನು ಮಾಡೋಕ್ಕಾಗಲ್ಲ ಇವಾಗ. ತುಂಬ ಡಿಮ್ಯಾಂಡ್ ಇದೆ, ಟ್ರಾಫಿಕ್ ಜಾಮ್, ಅಲ್ಲಿ ನೀರು ತುಂಬಿಕೊಂಡಿದೆ, ಸುತ್ತಾಡ್ಕೊಂಡು ಹೋಗ್ಬೇಕು. ಯಾವಾಗಲ್ಲ 500 ರೂಪಾಯಿ ಕೊಟ್ಟರೆ ಬರ್ತೀನಿ. ಈ ಥರ ಡಿಮ್ಯಾಂಡ್ ಇಡ್ತೀರಾ? 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮಳೆ ಬಂದುಬಿಟ್ರೆ ಒಳ್ಳೆ ದುಡ್ಡು ಮಾಡ್ಬೋದಲ್ಲ ಸಣ್ಣಗೆ. ಅದಕ್ಕೋಸ್ಕರ ಹೇಳ್ತೀರಾ. ಹೌದು, ಮಳೆ ಬಂದರೆ ಬೈಕ್ ಟ್ಯಾಕ್ಸಿ ಓಡ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಮಾಡಲ್ಲ ಯಾರೂ. ನಿಮ್ಮಷ್ಟು ದುರಾಸೆ ಇಲ್ವಲ್ಲ ನಮಗೆ. ಮಳೆಲೂ ಹೋಗಿ ಸಾಯ್ಬೇಕಂತ ನೆಸೆಸಿಟಿ ಇಲ್ವಲ್ಲ ಮಾಡ್ಕೊಂಡು. ಆದಷ್ಟು ಡೇಯಲ್ಲಿ ಮಾಡ್ಕೊತಾರೆ, ಆರಾಮಾಗಿರ್ತಾರೆ ಮನೇಲಿ. ನಿಮಗೆ ಅಷ್ಟೊಂದು ಕಷ್ಟ ಇದ್ದರೆ ಮಾಡ್ಕೊಳ್ರಪ್ಪ. ಮಳೆಲಾರು ಮಾಡ್ಕೊಳ್ಳಿ, ಚಳಿಲಾರು ಮಾಡ್ಕೊಳ್ಳಿ, ನೈಟೆಲ್ಲ ಓಡಿಸ್ಕೊಳ್ಳಿ. ಅದ್ಬಿಟ್ಟು ನಮ್ಮನ್ನು ಯಾಕೆ ಮಾತಾಡ್ತೀರಾ? ರೈಡರ್ಗಳ ಬಗ್ಗೆ ಯಾಕೆ ಮಾತಾಡ್ತೀಯಾ ಹೇಳೋ? ನಿಮ್ಮ ಬಗ್ಗೆ ಏನಾದ್ರು ಸುಮ್ಮನೆ ಯಾರು ಮಾತಾಡ್ತಾರಾ? ಏನಿವೆ ಫಸ್ಟ್ ಖ್ಯಾತಿ ತೆಗಿಯಾರೆ ನೀವೇನೆ. ಆಮೇಲೆ ವಿಡಿಯೋ ಮಾಡಿಬಿಟ್ರೆ ಇವನೇನು ಆಟೋ ಡ್ರೈವರ್ ಬಗ್ಗೆ ಯಾವಾಗ ಹಂಗೆ ಮಾತಾಡ್ತಾನೆ, ಹಿಂಗೆ ಮಾತಾಡ್ತಾನೆ ಅಂತೀರ. ಫಸ್ಟ್ ಮಾತಾಡಿರೋರು ನೀವೇನೆ. ಅದ್ರ ಬಗ್ಗೆ ನೀವು ಮಾತಾಡಿ ಫಸ್ಟ್, ಧ್ವನಿ ಎತ್ತಿ. ಯಾಕರಪ್ಪ ಅವ್ರ ಬಗ್ಗೆ ಮತ್ತೆ ಪದೇ ಖ್ಯಾತಿ ತಗೊಂಡು ಹೋಗ್ತೀರಾ? ಅವ್ರ ಪಡೆಗೆ ಅವ್ರು ಡ್ಯೂಟಿ ಮಾಡಲಿ ಬಿಡಿ. ಅವ್ರ ವಿಷಯ ನಮಗೆ ಯಾಕೆ ಅಂತ ಯಾರು ಒಬ್ಬರವ್ರು ಹೇಳ್ತೀರಾ? ಇಲ್ಲ, ಏನಾದರೂ ಒಂದು ಮಾತಾಡ್ತಾನೆ ಇರ್ತೀರಾ. ಮಳೆ ಬಂತು ಸಾಕು, ಗೂಡ್ ಸೇರ್ಕೊಂಬಿಟ್ರು, ತಾಕತ್ತಿಲ್ವಾ, ಮೀಟ್ರ್ ಇಲ್ಲ ಅಂತ ಕೇಳ್ತೀವಿ. ಗುರು ಮೀಟ್ರ್ ಇದೆ ಗುರು, ಮೀಟ್ರ್ ಇರೋದಕ್ಕೆ 24x7 ಕೆಲಸ ಮಾಡೋದು ರೈಡರ್ಗಳು. ಡೆಲಿವರಿ ಬಾಯ್ಸ್ ನೋಡಿದ್ಯಾ? ಮಳೆ ಬಂದ್ರೂ ಅಷ್ಟೇ, ಏನೇ ಒಂದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಡದೆ ನೈಟೆಲ್ಲ ಡ್ಯೂಟಿ ಮಾಡ್ತಾರೆ, ಕಷ್ಟ ಬಿದ್ದು ರೈನ್ ಕೋಟ್ ಹಾಕೊಂಡು. ಅವ್ರ ಥರ ಮಾಡೋಕ್ಕಾಗತ್ತೆ ನೀನು? ಒಂದಿನ ಆಟೋ ಬಿಟ್ಟು ಬೈಕಲ್ಲಿ ಮಾಡಿ ನೋಡು ಡೆಲಿವರಿ ಬಾಯ್ಸ್ ಕಷ್ಟ ಏನಂತ ಗೊತ್ತಾಗುತ್ತೆ. ಸುಮ್ಮನೆ ಆಟೋದೊಳಗೆ ಕುತ್ಕೊಂಡು ಡ್ಯೂಟಿ ಮಾಡಿದ ತಕ್ಷಣ ದೊಡ್ಡ ವಿಚಾರ ಅಲ್ಲ. ಮಳೆ ಬಂದರೂ ನಿನ್ನ ಕೈನೂ ಆಗಲ್ಲ ಬೆಂಗಳೂರಲ್ಲಿ ಡ್ಯೂಟಿ ಮಾಡೋಕ್ಕೆ. ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದೆ ಅಷ್ಟೇ. ಯಾಕಂದ್ರೆ ಮಳೆ ಬಂದರೆ ಕೆಲವು ಏರಿಯಾಗಳು ಎಷ್ಟು ನೀರು ತುಂಬೋಗಿರುತ್ತೆ, ಏನೆಲ್ಲ ಅನಾಹುತ ಆಗುತ್ತೆ ಅಂತ ಗೊತ್ತಾ ನಿನಗೆ? ಮಾಡೋಕ್ಕಾಗತ್ತಾ? ಮೊನ್ನೆ ನೀನೇ ನೋಡಿದ್ಯಾ, ಮಳೆ ಬಂದು ಎಷ್ಟು ಆಟೋಗಳು ಕಟೌಟ್ ಎಲ್ಲ ಬಿದ್ದು, ಮರಗಳು ಬಿದ್ದು, ಸುಮಾರು ಆಟೋಗಳು ಜಖಮ್ ಆಗೋಯ್ತು. ಏನು ಡ್ಯೂಟಿ ಮಾಡಲ್ಲ ಹೇಳು? ಈ ಥರ ಆಗುತ್ತೆ ಅಂತ ಯಾರು ಮಳೇಲಿ ಡ್ಯೂಟಿ ಮಾಡಲ್ಲ. ಈ ಮಳೆ ಬಂದರೆ ರೈನ್ ಕೋಟ್ ಹಾಕೊಂಡು ಡ್ಯೂಟಿ ಮಾಡೋಕ್ಕೇನು ದೊಡ್ಡ ವಿಚಾರ ಅಲ್ಲ, ಎಲ್ಲರೂ ಮಾಡ್ತಾರೆ. ಪ್ರಾಣಕ್ಕಿಂತ ದೊಡ್ಡದು ಏನಿದೆ ಇದೆಯಾ? ಪ್ರಾಣ ನಾವು ಚೆನ್ನಾಗಿದ್ರೆ ಎಲ್ಲರುಗಳು ನಾಳೆ ನಾಡು ಸಂಪಾದನೆ ಮಾಡ್ಬೋದು. ಏನು ಪ್ರಾಣ ಒತ್ತೆ ಇಟ್ಬಿಟ್ಟು ಡ್ಯೂಟಿ ಮಾಡೋಕ್ಕಾಗತ್ತಾ? ಹೋಗೋ ರೋಡಲ್ಲಿ ಏನಾದ್ರು ಮರ ಬಿತ್ತಂದ್ರೆ ನೀನು ಉಳ್ಕೊತೀಯ? ನೀನು ಇಲ್ಲ, ನೀನು ಹೊಗೆ ಹಾಕೊಂಡು ಹೋಗ್ತೀಯ. ಏನೋ ನೀನು ಆಟೋದಲ್ಲಿ ಮಳೆ ಬಂದರೆ ಮಳೆ ಒಂದು ಸೇಫ್ಟಿಯಾಗಿ ಇರ್ಬೋದು ಅಷ್ಟೇ. ನೀನು ಹೆಂಗೆ ಡ್ಯೂಟಿ ಮಾಡ್ಬೋದು ನೀನು. ಮಿಕ್ಕಿದ್ದೆಲ್ಲವ ಆಗುತ್ತಾ ಕಂಟ್ರೋಲ್ ಮಾಡೋಕೆ ನಿನ್ನ ಕೈಲಿ? ಖಂಡಿತ ಆಗಲ್ಲ. ಒಂದು ಕಂಬ ಬಿತ್ತು, ಮರ ಬಿತ್ತು, ಇಲ್ಲ ಎಲ್ಲರೂ ಹೆವಿ ನೀರು ತುಂಬ್ಕೊಂತು, ಆಟೋನೇ ಮುಳುಗೋಯ್ತು, ಅವಾಗ ಏನು ಮಾಡ್ತೀಯಾ? ಸುಮ್ಮನೆ ಮಾತಾಡೋದಲ್ಲ, ಎಲ್ಲರೂ ಮಾತಾಡ್ತಾರೆ, ಎಲ್ರಿಗೂ ಮಾತಾಡೋಕ್ಕೆ ಬರುತ್ತೆ. ಏನು ಬೈಕ್ ಟ್ಯಾಕ್ಸಿ ಅವ್ರು ಮಳೆ ಬಂದ ತಕ್ಷಣ ಮನೆ ಸೇರ್ಕೊಳಲ್ಲ. ಮಳೆಲೂ ಮಾಡ್ತಾರೆ, ಚಳಿಲೂ ಮಾಡ್ತಾರೆ, ನೈಟು ಮಾಡ್ತಾರೆ, ಡೇಲೂ ಮಾಡ್ತಾರೆ. ಯಾಕೆಂದರೆ ಅಷ್ಟೊಂದು ತಾಕತ್ತು ಅವ್ರಿಗಿದೆ, ಮೀಟ್ರು ಇದೆ ಅವರಿಗೆ. ಆ ಮೀಟ್ರ್ ತಾಕತ್ತು ನಿಮಗಿಲ್ಲ ಮಾಡೋಕ್ಕೆ ಫಸ್ಟ್ ಆಫ್ ಆಲು. ಆಯಿತಾ? ಸುಮ್ಮನೆ ಎಲ್ಲೋ ಒಂದು ಜಾಗದಲ್ಲಿ ನೆನೆಸ್ಕೊಂಡು ಮನಸ್ಸಿಗೆ ಬಂದಂಗೆ ಬಾಡಿಗೆ ಕೇಳ್ಕೊಂಡು, ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಜಗಳ ಮಾಡ್ಕೊಂಡು, ಕಿರಿಕ್ ಮಾಡ್ಕೊಂಡು ಕಾಲ ಕಳೆಯೋರು ನೀವು. ಅದು ಬಿಟ್ಬಿಟ್ಟು ರೈಡರ್ಗಳ ಬಗ್ಗೆ ಮಾತಾಡೋಕೆ ಬರ್ತೀಯ. ರೈಡರ್ಗೆ ಮಳೆ ಬರಲಿ, ಬಿಸಿಲಿರಲಿ, ಏನೇ ಇರಲಿ,
ಆನ್ಲೈನಲ್ಲಿ ಏನು ಅಮೌಂಟ್ ಶೋ ಆಗುತ್ತೋ ಅಷ್ಟೇ ತೊಗೊಳೋದು ಅವರು, ಎಕ್ಸ್ಟ್ರಾನು ಕೇಳಲ್ಲ, ಏನೂ ಇಲ್ಲ. ಆದರೆ ನೀವು ಹಂಗೆ ಮಾಡ್ತೀರಾ ಡ್ಯೂಟಿನ? ಇಲ್ಲ, ಮಳೆ ಬಂದಾಗ ಒಂದು ರೇಟು, ಬಿಸಿಲಿದ್ದಾಗ ಒಂದು ರೇಟು, ನೈಟಲ್ಲಿ ಒಂದು ರೇಟು, ಡೇಯಲ್ಲಿ ಒಂದು ರೇಟು, 1.5 ಫುಟ್ಟು ಈ ಥರ ವಸೂಲಿ ಮಾಡ್ತೀರಾ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಆ ಥರ ವಸೂಲಿ ಮಾಡ್ತಾರಾ? ಯಾರು ಮಾಡಲ್ಲ. ಅದಕ್ಕೇ ಇವತ್ತು ಇಷ್ಟು 10 ವರ್ಷ ಆದ್ರೂ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ, ಬೈಕ್ ಟ್ಯಾಕ್ಸಿ ತೊಲಗಿಸೋಕ್ಕಾಗಿಲ್ಲ ಕರ್ನಾಟಕದಿಂದ. ಯಾಕೆಂದರೆ ನಿಸ್ವಾರ್ಥಕ್ಕೆ ಸೇವೆ ಕೊಡ್ತಾ ಇದೆ. ಇವತ್ತು ಬೈಕ್ ಟ್ಯಾಕ್ಸಿ ಯಾರು ಒಬ್ಬರು ಕಸ್ಟಮರ್ ಸರಿ ಇಲ್ಲಪ್ಪ, ಅದು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಅಂತ ಒಬ್ಬರಾರು ಯಾರು ಕಸ್ಟಮರ್ ಮಾತಾಡ್ತಾರೆ ಬೆಳ್ ತೋರಿಸಿ ಕೇಳಿ? ಇಲ್ಲ. ಮಾತಾಡೋದು ಯಾರ ಬಗ್ಗೆ? ನಿಮ್ಮ ಬಗ್ಗೆನೇ. ನೀವು ಮಾಡ್ತಿರಲ್ಲ ಈ ಥರ ಕೆಲಸಗಳು, ಎಕ್ಸ್ಟ್ರಾ ಅಮೌಂಟ್ ಕೇಳೋದು, ಡಬಲ್ ಕೇಳೋದು, ಆ ಕಡೆ ಬರಲ್ಲ ಈ ಕಡೆ ಬರಲ್ಲ, ಮೀಟ್ರ್ ಹಾಕಲ್ಲ, ಈ ಥರ ಮಾಡ್ತಿರಲ್ಲ ಖ್ಯಾತೆಗಳು. ಅದಕ್ಕೇ ಜನ ಹೋಗಿಯೋದು ನಿಮಗೆ. ಫಸ್ಟ್ ಅದು ತಿಳ್ಕೊಳ್ಳಿ. ಮಳೆ ಬಂದಾಗ ಒಂದು ರೇಟ್ ಕೇಳ್ತೀರಾ, ಮಳೆ ಬರದಾಗ ಒಂದು ರೇಟ್ ಕೇಳ್ತೀರಾ. ನಮ್ಮ ರೈಡರ್ಸ್ಗಳು ಹಂಗಲ್ಲ. ಮಳೆ ಬರಲಿ ಬಿಡಲಿ, ಅದೇನು ಆನ್ಲೈನಲ್ಲಿ ಶೋ ಆಗುತ್ತೋ ಅವ್ರು ಸರ್ಜ್ ಹಾಕ್ತಾರೋ ಟಿಪ್ಸ್ ಹಾಕ್ತಾರೋ, ನೆಕ್ಸ್ಟ್ ಅದೆಷ್ಟು ಶೋ ಆಗುತ್ತೋ ಅಷ್ಟೇ ತೊಗೊತೀವಿ. ಅದು ಪ್ರಾಮಾಣಿಕತೆ ಅಂದರೆ ಆ ಥರ ಡ್ಯೂಟಿ ಮಾಡಬೇಕು, ಆ ಥರ ನಿಸ್ವಾರ್ಥವಾಗಿ ಸೇವೆ ಕೊಡಬೇಕು ಪಬ್ಲಿಕ್ಸ್ಗೆ. ಅವಾಗಲೇ ಒಬ್ಬ ನಿಜವಾದ ಆಟೋ ಡ್ರೈವರ್ ಆಗೋದು, ನಿಜವಾದ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗೋದು. ಅದು ತಿಳ್ಕೊಳ್ಳಿ ಫಸ್ಟು. ನಿಮ್ಮ ಥರ ಇಷ್ಟ ಬಂದಂಗೆ ಮನಸ್ಸಿಗೆ ಬಂದಂಗೆಲ್ಲ ಕೇಳೋದು, ಕಿರಿಕ್ ಮಾಡೋದು, ಜಗಳ ತೆಗೆಯೋದಲ್ಲ ಕೆಲಸ. ಎಲ್ಲರೂ ಮಾಡ್ತಾರೆ ಕೆಲಸನ. ಒಳ್ಳೆ ರೀತಿಲಿ ಫಸ್ಟ್ ಕೆಲಸ ಮಾಡಿ. ನಿಮ್ಮಂಥವ್ರಿಂದ ಇವತ್ತು ಎಲ್ಲ ಆಟೋ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬರ್ತಿರೋದೇ ನಿಮ್ಮಂಥವ್ರಿಂದನೇ. ನೀವು ಮಾಡಿ ಈ ಥರ ವೀಡಿಯೋಗಳು ಹಾಕೋದು, ಕೆಟ್ಟದಾಗ ಮಾತಾಡೋದು, ಇನ್ನೊಬ್ಬರನ್ನ ಅಯ್ಯಾಡ್ಸೋದು, ಇದು ಮಾಡ್ತಿರಲ್ಲ, ಇದರಿಂದನೇ ಪ್ರಾಬ್ಲಮ್ ಆಗೋದು. ಏನು ಕೇಳಿ, ಇವತ್ತು ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿರೋ ಬೈಕ್ ಟ್ಯಾಕ್ಸಿ ಯಾಕೆ ಬ್ಯಾನ್ ಆಗಲ್ಲ ಅಂದರೆ ಇದೇ ವಿಚಾರಕ್ಕೆ. ಇನ್ನೊಬ್ಬರ ಬಗ್ಗೆ ಈ ಥರ ಕೆಟ್ಟದಾಗ ಮಾತಾಡ್ತಿರೋ, ಎಕ್ಸ್ಟ್ರಾ ಅಮೌಂಟ್ಗಳು ಕೇಳ್ತಿರಲ್ಲ, ಇದೇ ವಿಚಾರಕ್ಕೆ. ನಿಮ್ಮ ಕೈಲಿ ಆದರೆ ಮಾಡಿಸಿ ನೋಡೋಣ, ಬೈಕ್ ಟ್ಯಾಕ್ಸಿ ಆಗುತ್ತೇನ? ಖಂಡಿತ ಆಗಲ್ಲ. ಈ ಯಾವ ಸರ್ಕಾರ ಬಂದ್ರೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕ್ಕಾಗಲ್ಲ. ನಿಮ್ಮಂಥರ ಎಷ್ಟು ಜನ ಬಂದ್ರೂ ಮಾಡೋಕ್ಕಾಗಲ್ಲ. ಫಸ್ಟ್ ನೀವು ಸರಿ ಹೋಗ್ಬೇಕು, ನಿಮ್ಮಲ್ಲಿರೋ ತಪ್ಪು ಸರಿಪಡಿಸ್ಕೋಬೇಕು. ನೀವು ಒಳ್ಳೆ ಸರ್ವಿಸ್ ಕೊಡಿ ಕಸ್ಟಮರ್ಗೆ, ಅವಾಗ ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಬಿಟ್ಟು ನೀವೇ ಕರೆಕ್ಟಾಗಿಲ್ಲ, ಇನ್ನೊಬ್ಬರ ಬಗ್ಗೆ ಬರೀ ಬೆಳ್ ತೋರಿಸಿ ಮಾತಾಡ್ತೀರ. ಯಾವಾಗ ನೋಡಿರೋ ನಿಮ್ಮ ಕೈಲಿ ಆದರೆ ಬರ್ರ ಮಾಡೋಕ್ಕೆ. ಈಗ ರೋಡಿಗಿಳಿರೋ ಗುರು, ಮಳೆ ಏನು ಬೆಂಗಳೂರು ಇಡೀ ಫುಲ್ ಎಲ್ಲ ಕಡೆ ಬರಲ್ಲ, ಯಾವುದೋ ಒಂದು ಏರಿಯಾ ಬರುತ್ತೆ, ಯಾವುದೋ ಒಂದು ಕಡೆ ನೀರು ತುಂಬ್ಕೊಳುತ್ತೆ, ಅಂಥ ಏರಿಯಾದಲ್ಲಿ ಮಾಡೋಕ್ಕಲ್ಲ. ಮಿಕ್ಕಿರೋ ಏರಿಯಾದಲ್ಲಿ ಮಾಡ್ತಾನೆ ಇರ್ತಾರೆ. ಮಳೆ ಬಂತಂತ ಯಾರು ಎದ್ರುಕೊಂಡು ಮನೆಗೆ ಹೋಗಲ್ಲ. ಡೇಯಲ್ಲಿ ಸಂಪಾದನೆ ಚೆನ್ನಾಗಿ ಆಗುತ್ತೆ, ಮನೆಗೆ ಹೋಗ್ತಾರೆ ಆರಾಮ ನೆಮ್ಮದಿಯಾಗಿ. ನಿಮ್ಮ ಥರ 24x7 ಕೆಲಸ ಮಾಡೋ ನೆಸೆಸಿಟಿನೇ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಡೇಲಿ 8 ಅವರ್ ಮಾಡಿದ್ರೂ 1,500-2,000 ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಕೈಲಿ ಆಗುತ್ತಾ? ಮಾಡಿ ನೋಡೋಣ. ಆಗುತ್ತಾ? ಖಂಡಿತ ಆಗಲ್ಲ. ನೀವು 24x7 ಮಾಡಿದ್ರೂ 3,000 ಮಾಡೋಕ್ಕಾಗಲ್ಲ ಅರ್ನು. ಆದರೆ ನಮ್ಮ 12 ಅವರಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸಂಪಾದನೆ ಮಾಡಿ ತೋರಿಸ್ತಾರೆ. ಅದು ತಾಕತ್ತು, ಅದು ಮೀಟ್ರು, ಅದು ಇರೋದು ಗತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಅದು ತಿಳ್ಕೊಳ್ಳಿ ಫಸ್ಟು. ನೀವು 3 ಲಕ್ಷ ಹಾಕಿ ಬಂಡವಾಳ ಮಾಡೋದು ಒಂದೇ, ರೈಡರ್ಗಳು 1 ಲಕ್ಷ ಬಂಡವಾಳ ಹಾಕಿ ಮಾಡೋದು ಒಂದೇ. ನಿಮಗೂ ನಮಗೂ ಯಾವ ಡಿಫ್ರೆನ್ಸು ಇಲ್ಲ. ನಾವು ನ್ಯಾಯವಾಗಿ ಸರ್ವಿಸ್ ಕೊಡ್ತೀವಿ ಪಬ್ಲಿಕ್ಸ್ಗೆ, ಅದೇ ಥರ ನೀವು ಕೊಡಲ್ಲ ಅಷ್ಟೇ. ಅದೇ ಡಿಫ್ರೆನ್ಸ್ ಮೈನ್ ಇರೋದು. ಅದನ್ನು ಫಸ್ಟು ನೀವು ಸರಿಪಡಿಸ್ಕೊಂಡ್ರೆ ನೀವು ಒಳ್ಳೆ ಸಂಪಾದನೆ ಆಗುತ್ತೆ, ನೀವು ಕರೆಕ್ಟಾಗಿ ಡ್ಯೂಟಿ ಮಾಡ್ಬೋದು. ಅದು ಬಿಟ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಆಗೋದು ಇನ್ನದೇ ಹೇಳಲ್ವಾ, ನಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿರುತ್ತೆ, ಇನ್ನೊಬ್ಬರ ತಟ್ಟೆಯಲ್ಲಿ ಸೊಳ್ಳೆ ಜಿರ್ಲೆ ಹುಡ್ಕಕ್ಕೆ ಹೋಗ್ತಾ ಇರ್ತೀರ. ಇದು ನೀವು ಮಾಡ್ತಿರೋ ತಪ್ಪು. ಈ ತಪ್ಪು ನೀವು ಚೇಂಜ್ ಮಾಡ್ಕೋಬೇಕು ಫಸ್ಟು. ಇಲ್ಲ ಅಂದರೆ ಎಲ್ಲಿವರೆಗೂ ನೀವು ಇದೇ ಥರ ಮಾಡ್ತಿರ್ತೀರೋ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಇನ್ನೂ ಬೆಳಿತಾನೆ ಇರುತ್ತೆ, ನೀವು ಕೆಳಗೆ ಹೋಗ್ತಾನೆ ಇರ್ತೀರ. ಗೊತ್ತಾಯ್ತಾ? ಮೊನ್ನೆ ಎಲ್ಲ ಮಳೆ ಬಂದಾಗ ಎಷ್ಟು ಅನುಭವಿಸಿದ್ರೆ ನೀವು, ಅದನ್ನೆಲ್ಲ ತೋರಿಸಿಲ್ಲ ವಿಡಿಯೋ. ನೀನು ಬೈಕ್ ಟ್ಯಾಕ್ಸಿದು ಮಾತ್ರ ಹೇಳ್ತೀಯ. ಮಳೆ ಬಂದು ಎಷ್ಟೆಲ್ಲ ಆಟೋ ಡ್ರೈವರ್ಗಳಿಗೆ ಪ್ರಾಬ್ಲಮ್ ಆಯಿತು, ಎಷ್ಟು ಆಟೋ ಹೊಡೆದು ಎಲ್ಲ ಬ್ಯಾನರ್ ಎಲ್ಲ ಬಿದ್ದು ಹೊಡೆದೋಯ್ತು, ಮರಗಳು ಬಿದ್ದು ಜಖಮ್ ಆಯಿತು, ಆಟೋಗಳು ನೀರು ತುಂಬ್ಕೊಂಡು ಪಾಪ ಆಟೋಗಳೆಲ್ಲ ನೀರು ತುಂಬ್ಕೊಂಡು ಆಫ್ ಆಗಿ ತಳ್ಕೊಂಡು ಬರ್ತಾ ಇದ್ದಾರೆ ಎಲ್ಲೆಲ್ಲ ಕೆಲವರೊಬ್ಬರು. ಅವೆಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ ಆಟೋ ಡ್ರೈವರ್ಗಳಿಗೆ. ಅದಕ್ಕೆ ಮಾತಾಡಿದ್ದು ಹೇಳಯ್ಯ. ದಯವಿಟ್ಟು ಈ ಥರ ಮಳೆ ಟೈಮಲ್ಲಿ ಯಾರೂ ಮಾಡಬೇಡಿ, ನೀರು ಇರ್ತಕ್ಕಂಥ ಜಾಗಕ್ಕೆ ಹೋಗಬೇಡಿ. ಅದೊಂದು ಅವೇರ್ನೆಸ್ ಮೂಡಿಸು ಜನಗಳಿಗೆ. ಹುಷಾರಾಗಿ ಡ್ಯೂಟಿ ಮಾಡಿ, ಎಲ್ಲೂ ಮರದ ಕೆಳಗಡೆ ಆಟೋ ಹಾಕೋಬೇಡಿ ಅಂತ ಈ ಥರ ಒಂದು ಹುಷಾರಾಗಿ ಜನಗಳಿಗೆ ಬುದ್ಧಿ ಹೇಳಬೇಕು. ಅದು ಬಿಟ್ಬಿಟ್ಟು ಬರೀ ಬೈಕ್ ಟ್ಯಾಕ್ಸಿ ಅವ್ರದೇ ಮಾತಾಡೋದಲ್ಲ. ಬಂದು ನಾವು ಮಾತಾಡ್ತೀವಿ, ನಾವು ಮಾತಾಡಿ ನಿಮ್ಮಂಗೆ 1000 ಮಾತಾಡಕ್ಬೋದು. ಅದು ನಮಗೆ ನೆಸೆಸಿಟಿ ಇಲ್ಲ. ಜನಕ್ಕೆ ಏನು ಒಳ್ಳೇದು ಬೇಕು ಅದನ್ನು ಮಾತ್ರ ನಾವು ತಿಳಿಸ್ಕೊಡ್ತೀವಿ. ಸೇಫ್ಟಿ ಯಾವ ಥರ ಡ್ಯೂಟಿ ಮಾಡಬೇಕು, ಎಂಥ ಟೈಮಲ್ಲಿ ಡ್ಯೂಟಿ ಮಾಡಬೇಕು, ಯಾವ ಕಡೆ ಮಾಡಬಾರ್ದು, ಇದನ್ನು ಹೇಳ್ತೀವಿ ನಾವು. ನೀವು ಇನ್ನೊಬ್ರು ತಾಕತ್ ಬಗ್ಗೆ, ಇನ್ನೊಬ್ರು ಮೀಟ್ರ್ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕಾಗಲ್ಲ. ಅದು ನಮಗೆ ನೆಸೆಸಿಟಿನೂ ಇಲ್ಲ. ನೀವು ಈ ಥರ ಮಾತಾಡಿದಾಗ ಮಾತ್ರ ನಿಮ್ಮ ವೀಡಿಯೋಗೆ ನಾವು ಮಾತಾಡೋದು ಅಷ್ಟೇ, ರಿವ್ಯೂ ಕೊಟ್ಬಿಟ್ಟು. ಅಲ್ಲಿಗಂಟ ನಾವು ಯಾವತ್ತೂ ಅನ್ನೆಸರಿ ಮಾತಾಡಲ್ಲ. ಅದು ಆಟೋಗಾಗಿರ್ಬೋದು, ಬೈಕ್ ಆಗಿರ್ಬೋದು, ತೊಂದರೆ ಆದರೆ ಈ ಥರ ತೊಂದರೆ ಆಗಿದೆ ಇವ್ರಿಗೆ, ಹುಷಾರಾಗಿರಪ್ಪ, ಇಂಥ ಕಡೆ ತೊಂದರೆ ಆಗ್ತೈತೆ ಅಂತ ಒಂದು ಅವೇರ್ನೆಸ್ ಮೂಡಿಸ್ತೀವಿ ಅಷ್ಟೇ. ಎಚ್ಚರಿಕೆಯಿಂದ ಕೆಲಸ ಮಾಡಿಂತವ. ನಿಮ್ಮ ಥರ ಇನ್ನೊಬ್ರಿಗೆ ನಾವು ಕಿರಿಕ್ ಮಾಡೋದಾಗಲಿ, ಒಬ್ಬರ ಮನಸ್ಸು ನೋಯಿಸೋದಾಗಲಿ, ಆ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಈ ಥರ ವೀಡಿಯೋಗಳು ಮಾಡೋಕ್ಕಿದ್ರೆ ಕಮೆಂಟ್ಸ್ ಬರ್ತವೆ, ಬ್ಯಾಡ್ ಕಮೆಂಟ್ಸ್. ಅದ್ಯಾರೋ ನಿಮ್ಮಂಥ ಕೆಲವೊಬ್ಬರು ಆಟೋ ಡ್ರೈವರ್ಗಳು ಹಾಕ್ತಾರೆ. ಎಲ್ಲ ಅದೇ ಥರ ಇರ್ತಿರಲ್ಲ ನಿಮ್ಮದು ಗ್ರೂಪ್, ಅಂತಾರೆ ಮಾತ್ರ ಹಾಕೋದು. ನಿಮ್ಮ ಬ್ಯಾಡ್ ಕಮೆಂಟ್ಸ್ಗೆ ಎದ್ರಲ್ಲ, ನೀವು ಏನೇ ಒಂದು 1000 ವೀಡಿಯೋ ಮಾಡಾಕ್ಬೋದು, ಯಾವುದಕ್ಕೂ ಎದ್ರಲ್ಲ. ಯಾಕೆಂದರೆ ಈಗ ಎಂಥ ಮಳೆ, ಬಿಸಿಲು, ಚಳಿ, ಗಾಳಿ, ನೀವು ಅದೇ ಗುಂದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸು, ಅವ್ರ ಥರ ಸೇವೆನ ನೀವು ಕೊಡಿ ಪಬ್ಲಿಕ್ಸ್ಗೆ. ನೀವು ಬೆಳೀತೀರ, ನಿಮಗೂ ಅದು ಭಗವಂತ ಎಲ್ಲರೂ ಒಳ್ಳೇದು ಮಾಡ್ತಾನೆ. ಅದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಫಸ್ಟ್ ನಿಲ್ಲಿಸ್ಬೇಕು ನೀವು.
ನಿಮ್ಮದೇ ನೀವು ನೋಡ್ಕೋಬೇಕು. ನಿಮ್ಮ ಒಲೆ 1000 ತೂತಿದ್ದಾವೆ, ಆ ತೂತುಗಳು ಮುಚ್ಕೊಳ್ಳಿ ನೀವು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಅವೇನೇ ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.